ಮಹಾಸ್ವಾಮಿಗಳು ಶ್ರೀರಕ್ಷೆ ಇದ್ದಾಗ ಎಲ್ಲ ಸರಿಯಾಗಿತ್ತು ಕಣ. ಮತ್ತೆ ರೈಸ್ ಮಿಲ್ ಕಟ್ತೀಯ ಅಂತ ಹೇಳಿದ್ರು. ಇಟ್ಕೆ ಫ್ಯಾಕ್ಟ್ರಿನೂ ಸರಿ ಆಯ್ತು. ಕೈ ತಪ್ಪು ಹೋಗ್ಬೇಕಾಗಿದ್ದ 50 ಎಕರೆ ಜಮೀನು ನಮ್ಮಲ್ಲೇ ಉಳ್ಕೋತು. ಬೆಳ್ಳಿ ಮತ್ತೆ ತಾಯಿ ಆಗ್ತಾಳೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಾಧ್ಯ ಆಗದೆ ಇರೋದೆಲ್ಲ ನಡೀತಿತ್ತು. ಮತ್ತೆ ನಾವು ಕಷ್ಟದ ದಾರಿಗೆ ಬಂದು ನಿಂತಿದ್ದೀವಿ. ಮುಂಚೆ ಏನೋ ಆಸ್ತಿ ಪಾಸ್ತಿ ಹೋಗ್ತಿದೆ ಅಂತ ನೋವಲ್ಲಿದ್ವಿ. ಆದ್ರೆ ಈಗ ಆರೋಗ್ಯನೇ ಸರಿ ಇಲ್ಲ ಅಂತ ನೋವಲ್ಲಿದ್ದೀವಿ. ನಮ್ಗೆ ಒಳ್ಳೇದು ನಡೆಯೋದ್ರ ಬಗ್ಗೆ ಸೂಚನೆ ಇತ್ತು. ಅದರ ಮಾಯ ಆತ್ಮದ ಬಗ್ಗೆ ಆಗ್ಲಿ, ಬೆಳ್ಳಿ ಮಗುಗೆ ಅಪಾಯ ಇರೋದಾಗ್ಲಿ ಸೂಚನೆನೇ ಇರಲಿಲ್ಲ. ಕಷ್ಟಗಳು ಅಂದ್ರೇನೆ ಹಾಗಲ್ವ ಮಗ. ನಾವು ಊಹೆನೆ ಮಾಡೋದಕ್ಕಾಗಲ್ಲ. ಪೆಟ್ಟುಗಳು ಕೊಡೋದಕ್ಕೆ ಶುರು ಆದ್ಮೇಲೆ ಯಾವ ದೇವರು ಸಹಾಯಕ್ಕೆ ಬರೋದಿಲ್ಲ. ಬೆಳ್ಳಿ ಮಾಯಿನ ಸಮಸ್ಯೆನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಹೇಗೋ ಎಲ್ಲ ವಿಷಯ ಬೇಗ ಪರಿಹಾರ ಆದ್ರೆ ಸಾಕು. ಹೇಗಾದ್ರೂ ಮಾಡಿ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಳ್ಳೋಣ ಅಂದ್ರೆ ಒಬ್ರು ಸಪೋರ್ಟ್ ಮಾಡ್ತಿಲ್ಲ. ನಾನ್ ಸಪೋರ್ಟ್ ಮಾಡ್ತಿದ್ದೀನಲ್ಲಕ್ಕ. ಅದರಲ್ಲೂ ಬೇರೆ ನೀವು ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ ಬೇರೆ ಹೇಳಿದ್ರಿ. ನೀನಲ್ವೇ ಈ ಮನೇಲಿರೋರ್ ಬಗ್ಗೆ ಹೇಳ್ತಿದ್ದೀನಿ. ಅಮ್ಮ ನೋಡಿದ್ರೆ ಪಾಪ ಪುಣ್ಯ ಅಂತ ನಿಂತು ಬಿಟ್ಟಿದ್ದಾರೆ. ಇನ್ನು ಬೆಳ್ಳಿ ಮಾಯನ ಹೆಸರು ತೆಗೆದ್ರೇನೆ ಹೆದರ್ತಾಳೆ. ಹೀಗಿರುವಾಗ ನಾವ್ ಏನ್ ಮಾಡಿದ್ರು ಸರಿಯಾಗಲ್ಲ. ನಾಳೆ ಕಣ್ಕಟ್ ಸ್ವಾಮೀಜಿ ಬರ್ಲಿ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ನಾವ್ ಏನ್ ಪ್ಲಾನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಮೇಲೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡು. ತಲೆ ಕೆಟ್ಟಿದ್ಯಾ ನಿನ್ಗೆ? ಇಂಥ ಟೈಮಲ್ಲಿ ಯೋಚನೆ ಮಾಡೋದ್ ಬಿಟ್ಟು ನಾಳೆ ಯೋಚನೆ ಮಾಡೋಣ ಅಂತಿದ್ಯಲ್ಲ. ಏನಕ್ಕ ನಿಮ್ ಮಾತಿನ ಅರ್ಥ? ನಾಳೆ ಕಣ್ಕಟ್ ಸ್ವಾಮೀಜಿಗಳು ಬಂದು ಮಾಯನಾತ್ಮನ ಓಡಿಸಿದ್ರೆ ನಾವೇನೇ ತಪ್ಪು ಮಾಡಿದ್ರು ಅದು ನಮ್ಮ ಮೇಲೆ ಬರತ್ತೆ. ಮಾಯನ ಮೇಲೆ ಆರೋಪ ಮಾಡಕ್ ಆಗಲ್ಲ. ಅದೇ ಈಗ ನಾವೇನಾದ್ರೂ ಮಾಡಿದ್ರೆ ಅದು ಮಾಯನೇ ಮಾಡಿರೋದು ಅಂತ ಈಸಿಯಾಗಿ ಹೇಳ್ಬೋದು. ಅಕ್ಕ, ಈಗ ನಂಗೊಂದ್ ಐಡಿಯಾ ಉಳಿತ್ ನೋಡು. ಏನು? ನೀವ್ ನಾಳೆ ಒಳಗ್ ಏನೇ ಮಾಡಿದ್ರು ಅದ್ ನಿಮ್ ಮೇಲ್ ಬರಲ್ಲ. ಏಯ್, ನಾನ್ ಹೇಳಿರೋದ್ನ ನನಗೆ ಹೇಳ್ತಿದ್ಯಾ? ಇಲ್ಲಿ ಪ್ಲಾನ್ ಹೇಳೋದು ನಾನು. ಸುಮ್ನೆ ಕೇಳು. ಸಂಜೆ ನಿನ್ ಕೈಗೆ ಒಂದ್ ಪೌಡ್ರ್ ತಂದು ಕೊಡ್ತೀನಿ. ಆ ಪೌಡ್ರ್ ತಂದಿದ್ ನಾವು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ ಹೆಸರು ಹೊರಗ್ ಬರ್ಬಾರ್ದು. ಅದನ್ನ ಮಾಡಿರೋದು ಮಾಯಾನೇ ಅಂತ ಮನೇಲಿರೋರೆಲ್ಲ ಹೆದರ್ಕೊಂಡು ಒದ್ದಾಡ್ಬೇಕು. ಏನು ಒಂದೇ ಏಟ್ಗೆ ಎರಡೆರಡು ಹಕ್ಕಿ ಹೊಡಿಯೋ ಪ್ಲಾನಾ? ಒಂಥರ ಹಾಗೇನೆ. ಈ ಕೆಲ್ಸನ ನೀನೇ ಮಾಡ್ಬೇಕು. ಮತ್ತೆ ನೀವು ನನ್ ಬುಡಕ್ಕೆ ಬಂದ್ರಲ್ವಾ ಅಕ್ಕ ನೀವು? ಕಾವ್ಯ, ಈ ಕೆಲ್ಸನ ನೀನ್ ಬಿಟ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ. ಒಂದ್ ವೇಳೆ ನಾನೇನಾದ್ರೂ ಮಾಡಿದ್ರೆ ನಾನ್ ಸಿಕ್ಕಾಕೋಬಿಡ್ತೀನಿ. ಆಹಾ, ಸಖತ್ತಾಗಿ ಹೇಳಿದ್ರಿ ನೀವು. ಈಗ ನನ್ ಕೈಯಲ್ಲಿ ಮಾಡಿಸಿದಿರಲ್ಲ, ನಾನ್ ಸಿಕ್ಕಾಕೊಳ್ಳಲ್ವಾ? ಇಲ್ಲ, ಚಾನ್ಸೇ ಇಲ್ಲ. ಏನ್ ಪ್ಲಾನು? ಏನೋ ಭಯಂಕರವಾಗಿ ತಲೆ ಓಡಿಸ್ತಿರೋ ಹಾಗಿದೆ. ಏನ್ ಐಡಿಯಾ? ಯಾವ ತರ ನಡ್ಕೋಬೇಕು? ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಹೇಗ್ ಬಚಾವಾಗ್ಬೇಕು ಎಲ್ಲಾನು ಸಂಜೆ ಹೇಳ್ತೀನಿ. ಯಾಕೆ ಈಗ ಟೈಮ್ ಸರಿ ಇಲ್ವಾ? ತಲಹಟೆ ಮಾಡ್ಬೇಡ ಕಾವ್ಯ. ಸಂಜೆ ನಾನ್ ಹೇಳೋ ಜಾಗಕ್ಕೆ ಒಬ್ಳೆ ಬರ್ಬೇಕು. ನೀನ್ ಬರೋದು ಯಾರಿಗೂ ಗೊತ್ತಾಗ್ಬಾರ್ದು, ಸರಿನಾ? ಸರಿ. ಸಂಜೆ ನಾನ್ ಮಾಡೋ ಪ್ಲಾನ್ಗೆ ನಾಳೆ ಈ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ ಹೋಗತ್ತೆ. ಅದೇನ್ ತಗೊಂಬಂದ್ ಕೊಡ್ತೀರಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಸಸ್ಪೆನ್ಸ್. ನೀನ್ ಬೆಳ್ಳಿ ಹತ್ರ ಯಾವುದೇ ವಿಚಾರ ಮಾತಾಡ್ಬೇಡ. ಅವಳನ್ನೇನು ಕೇಳಲೂ ಬೇಡ. ಎಷ್ಟು ದಿನ ಅಂತ ಸುಮ್ಮನೆ ಇರೋದು ಚಿಕ್ಕಮ್ಮ? ಬೆಳ್ಳಿಗೆ ಮಗು ಆಗ್ತಿದೆ ಅಂತ ಗೊತ್ತಾಗಿದ್ದರಿಂದ ಅವಳಲ್ಲಿ ಭಯ ಶುರುವಾಗಿದೆ. ಸ್ವಾಮೀಜಿ ಸರಿ ಮಾಡ್ತಾರೆ, ಅವ್ರು ಸರಿ ಮಾಡ್ತಾರೆ, ಇವ್ರು ಸರಿ ಮಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ದೀವಿ. ಹೀಗೆ ಇದ್ರೆ ಆಗಲ್ಲ ಚಿಕ್ಕಮ್ಮ. ನಾವೇ ಏನಾದ್ರೂ ಮಾಡಬೇಕು. ಈಗಾಗಲೇ ಒಂದು ಮಗುನ ಕಳ್ಕೊಂಡಿದ್ದೀವಿ. ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಈ ಮಗುನ ಕಳ್ಕೊತೀವಿ ಅಷ್ಟೇ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಮುತ್ತು. ಆಗಲ್ಲ ಚಿಕ್ಕಮ್ಮ. ಇದೇ ತರ ಮುಂದುವರೆದ್ರೆ ಮಗು ಮಾತ್ರ ಅಲ್ಲ, ಬೆಳ್ಳಿನೂ ಕಳ್ಕೋಬೇಕಾಗುತ್ತೆ. ಒಂದು ಮರಕ್ಕೆ ಒಂದು ಕೊಡ್ಲಿ ಇಟ್ಟು ಬಿದ್ದು ಮಾತ್ರಕ್ಕೆ ಅದು ಮುರಿದು ಬೀಳೋಲ್ಲ. ಹಾಗಂತ 10 ಇಟ್ಟು ಬೀಳೋವರೆಗೂ ಕಾದ್ರೆ ಬೆಳ್ಳಿ ನಮ್ಮ ಕೈಗೆ ಸಿಗಲ್ಲ ಚಿಕ್ಕಮ್ಮ. ಎಷ್ಟೇ ದೊಡ್ಡ ಪ್ರವಾಹ ಬಂದ್ರೂ ಕೆಲವೊಂದು ಮರಗಳು ಅಲುಗಾಡದೆ ನಿಂತಿರುತ್ತೆ. ಯಾಕೆ ಹೇಳು? ಅದ್ರ ಬೇರು ಅಷ್ಟು ಗಟ್ಟಿಯಾಗಿರುತ್ತೆ. ಅಂತ ಶಿವನಿಗೆ ವಿಷ ಕುಡಿಯುವಂತ ಪರಿಸ್ಥಿತಿ ಬಂತು. ಇನ್ನು ನಮಗೆ ಇದೆಲ್ಲ ದೊಡ್ಡದೇ ಅಲ್ಲ ಮುತ್ತು. ನಮ್ ಬೆಳ್ಳಿ ಎಲ್ಲರ ಹಾಗೆ ಅಂತ ತಿಳ್ಕೊಂಡಿದ್ಯಾ? ಅವಳಲ್ಲಿ ಯಾವುದೋ ಒಂದ್ ಶಕ್ತಿ ಇದೆ. ಆ ಶಕ್ತಿ ಒಂದಲ್ಲ ಒಂದಿನ ಅವಳನ್ನ ಕಾಪಾಡುತ್ತೆ.
ಅಲ್ಲಿ ತನಕ ನಾವು ಕಾಯ್ಬೇಕು ಅಷ್ಟೇ. ಕಷ್ಟ ಆಗ್ತಿದೆ ಚಿಕ್ಕಮ್ಮ. ನನಗೆ ಇದನ್ನೆಲ್ಲ ನೋಡೋದಕ್ಕೆ ಆಗ್ತಿಲ್ಲ. ಚಿತ್ರ ಮಗು ಹಾಗೆ ಹುಟ್ಟು ಬರ್ತಿದ್ದೆ. ಅವಳಿಗಿದು ಮರುಜನ್ಮ, ಅದು ನಮ್ಮ ಪುಣ್ಯ. ಆದರೆ ಇದನ್ನ ನಾವು ಸರಿಯಾಗಿ ನಿಭಾಯಿಸ್ತಿಲ್ಲ ಚಿಕ್ಕಮ್ಮ. ಮುಂದೆ ದಾರಿ ಯಾವುದು, ನಾವು ಯಾವ ದಾರಿಲಿ ಹೋಗ್ತಿದ್ದೀವಿ, ಮುಂದೆ ಎಲ್ಲಿ ಹೋಗಿ ತಲುಪ್ತೀವಿ ಒಂದು ಗೊತ್ತಾಗ್ತಿಲ್ಲ. ಮನ್ಸಿಗೆ ತುಂಬಾ ಭಾರ ಆಗ್ತಿದೆ ಚಿಕ್ಕಮ್ಮ. ನಾಳೆ ಒಂದಿನ ಕಾದ್ ನೋಡೋಣ. ಏನು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಿನಗೆ ಹೇಗ್ ತೋಚುತ್ತೋ ಹಾಗೆ ಮಾಡು. ದಾರಿ ಯಾವ್ದಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನಾವು ಗುರಿ ತಲುಪಬೇಕು ಅಷ್ಟೇ. ಯಾರಾದ್ರೂ ನೋಡಿದ್ರಾ? ಇಲ್ಲ ಅಕ್ಕ. ಗುಡ್. ಅದೇನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನದು? ಈ ವಿಷಯನ ಯಾರ ಹತ್ರನೂ ಬಾಯ್ಬಿಡ್ಬಾರ್ದು. ಸೀಕ್ರೆಟ್ ವಿಷಯ ಸೀಕ್ರೆಟ್ ಆಗಿ ಇರತ್ತಕ್ಕ. ಅದೇನು ಅಂತ ಹೇಳಿ. ಇದರಲ್ಲಿ 2 ಟ್ಯಾಬ್ಲೆಟ್ ಪುಡಿ ಮಾಡಿ ತಂದಿದ್ದೀನಿ, ತಗೋ. ಶಕ್ತಿ ಬರೋ ಪೌಡರ್ ಅಕ್ಕ? ನನ್ಗ? ದಡ್ಡಿ, ಹಾಗೇನಾದ್ರೂ ಕುಡ್ದ್ಬಿಟ್ಯಾ? ಇದು ನೀನ್ ಅನ್ಕೊಂಡಿರೋ ಪುಡಿ ಅಲ್ಲ, ಮತ್ತೆ ಅಬೋಷನ್ ಆಗೋ ಪುಡಿ. ಏನ್ ಒಬ್ರೇ ನಿಂತಿದ್ದೀರಾ? ತಗೊಳ್ಳಿ, ನಿಮ್ಗೋಸ್ಕರ ಬಿಸಿ ಬಿಸಿ ಹಾಲು ತಂದಿದ್ದೀನಿ, ಅದು ಪೌಡರ್ ಮಿಕ್ಸ್ ಮಾಡ್ಕೊಂಡು. ಪೌಡ್ರಾ? ಏನ್ ಪೌಡ್ರು? ಅದು ನಾನು ಹೇಳು. ಅದೇನು ಒಳ್ಳೆ ನಾನೇನೋ ಬೇರೆ ಪೌಡರ್ ಮಿಕ್ಸ್ ಮಾಡೋ ತರ ಕೇಳ್ತಿದ್ದೀರಲ್ಲ. ನಿಮ್ಗೆ ಎನರ್ಜಿ ಬರ್ಲಿ ಅಂತ ಬಾದಾಮ್ ಪೌಡರ್ ಹಾಕಿ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಕೈ ಯಾಕೆ ನಡುತ್ತಿದೆ? ಅದು ಸಖತ್ ಚಳಿ ಅಲ್ವಾ, ಅದಕ್ಕೆ. ನಿಮಗ್ ಚಳಿ ಆಗ್ತಿಲ್ವಾ? ನೋಡಿ, ಮನೇಲಿ ಬೇರೆ ಕೆಲಸ ಇದೆ, ಬೇಗ ಬೇಗ ಕುಡಿದ್ಬಿಡಿ, ತಗೊಳ್ಳಿ. ಇದ್ರಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿದ್ಯಾ? ಅದನ್ನ ನನಗೆ ಕೊಡಕ್ ಬಂದಿದ್ಯಾ ತಾನೆ? ಬಾದಾಮ್ ಪೌಡರ್ ಅಂತ ಹೇಳಿದ್ನಲ್ಲ. ಬಾದಾಮಿ ಪೌಡರ್ ಅಲ್ಲ, ಇದ್ರಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿದ್ಯಾ? ಅಯ್ಯೋ ಇಲ್ಲ ಬೆಳಿ, ಯಾಕಿತ ಕೆಟ್ಟದಾಗ ಯೋಚನೆ ಮಾಡ್ತಿದ್ದೀರಾ? ನನ್ ಮಗುನ ಕೊಲ್ಲೋದಕ್ ಬಂದಿರೋದ್ ನೀನು. ಇವಳು ಹೇಗೆ ಗೊತ್ತಾಯ್ತು ನಾನ್ ಮಿಕ್ಸ್ ಮಾಡೋದ್ನ? ಇವಳು ಏನಾದ್ರು ನೋಡ್ಬಿಟ್ಲಾ ಹೇಗೆ? ನಿಜ ಹೇಳು, ಇದ್ರಲ್ಲಿ ನನ್ ಮಗು ಸಾಯೋ ತರ ಏನೋ ಪುಡಿ ಮಿಕ್ಸ್ ಮಾಡಿದ್ಯಾ? ಇಲ್ಲ ಬೆಳ್ಳಿಯವ್ರೆ, ಅದೇನಂತ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಮಗುನ್ ಕೊಲ್ಲಿ? ಹೌದಾ, ಸರಿ ಆಯ್ತು, ಕೊಡು. ಹಾಲು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ನೀನ್ ನಿಜ ಹೇಳ್ತೀಯೋ ಇಲ್ವೋ? ಅದ್ರಲ್ಲಿ ಏನ್ ಪುಡಿ ಮಿಕ್ಸ್ ಮಾಡಿದ್ಯಾ? ನಾವ್ ಬಾದಾಮ್ ಮಿಕ್ಸ್ ಮಾಡ್ರೆ ಹಾಲೇ ಕೊಟ್ಟಿರೋದು. ಹೌದಾ, ನಿಜ ಹೇಳ್ತಿದ್ಯಾ? ನಿಜ ಹೇಳು, ನಿಜ ಹೇಳು, ನಿಜ ಹೇಳು.
ನೋಡಿದ್ಯಾ? ಇವತ್ತು ನೀನ್ ನಿಜ ಹೇಳಿಲ್ಲ ಅಂದ್ರೆ ಜೀವನ ಬಿಡಲ್ಲ. ಹೇಳು ನಿಜ. ಬೆಳ್ಳಿ, ಮುತ್ತು ಏನಿದೆಲ್ಲ ಯಾಕೆ ಆಗ್ತಿದ್ದಾಳೆ? ಗೊತ್ತಿಲ್ಲ ಚಿಕ್ಕಮ್ಮ, ಏನು ಅಂತಾನು ಹೇಳ್ತಿಲ್ಲ. ಅತ್ತೆ ಮವ ಇವಳು ನನ್ ಮಗುನ ಸಾಯಿಸ್ಬೇಕು ಅಂತಾನೆ ಹಾಲಿಗೆ ಅದಾದ ಪುಡಿ ಹಾಕೊಂಡ್ ಬಂದಿದ್ಲು. ಆದ್ರೆ ಎಷ್ಟ್ ಕೇಳಿದ್ರು ನಿಜ ಹೇಳ್ತಿರ್ಲಿಲ್ಲ. ಅದಕ್ಕೆ ನಿಜನ ಬಾಯ್ ಬಿಡ್ಸೋಕೆ ಅಂತ ಈ ಚಾವಡಿ ಹೊಡೆದಿದ್ದು. ಕಾವ್ಯ ಏನಾಯ್ತು ಅಂತ ಹೇಳು. ಅಯ್ಯೋ ಇಲ್ಲಮ್ಮ, ಬೆಳ್ಳಿಯವ್ರು ಆರೋಗ್ಯವಾಗಿರ್ಲಿ ಅಂತ ಬಾದಾಮ್ ಪೌಡರ್ ಹಾಲಲ್ಲಿ ಹಾಕೊಂಬಂದೆ. ಅದನ್ನ ಅವ್ರು ತಪ್ಪು ತಿಳ್ಕೊಂಡು ನನಗೆ ಈ ತರ ಹೊಡೆದಿದ್ದಾರೆ. ಗ್ಯಾರಂಟಿ ತಪ್ಪು ತಿಳ್ಕೊಂಡಿರ್ತಾಳೆ. ದೊಂಬರಾಟದವನ್ನ ನೋಡಿ ಅವನ್ಗೆ ಹೊಡೆಯಕ್ ಹೋಗಿರ್ಲಿಲ್ವಾ? ಈಗ ನಿನಗ್ ಹೊಡೆದಿದ್ದಾಳೆ. ಇವಳ ಮನಸ್ಥಿತಿ ಸರಿ ಹೋಗಿಲ್ಲ ಅಂದ್ರೆ ನಾಳೆ ನಮಗೂ ಹೊಡಿತಾಳೆ. ಇಲ್ಲ ಅಕ್ಕ, ಇಲ್ಲ ಮಾವ, ಇಲ್ಲ. ಮಾಯಕನೆ ಇವಳ ಕೈಲಿ ಹಾಲಿಗೆ ಔಷಧ ಪೌಡರ್ ಹಾಕ್ಸಿರೋದು, ನನ್ ಮಗುನ ಕೊಲ್ಲಕ್ ನೋಡಿರೋದು. ನನ್ ಮಗುನ ಕಾಪಾಡ್ಕೋಬೇಕಲ್ವಾ ಮಾವ? ಈ ತರ ನನಗೆ ಹಿಂಸೆ ಕೊಟ್ರೆ ನನ್ ಮಗುನ ನಾನು ಹೇಗೆ ಕಾಪಾಡ್ಕೊಳ್ಳಿ? ಸುಳ್ಳು ಹೇಳ್ತಿದ್ದಾಳೆ. ಇವಳ ಮೊದಲು ಈ ಮನೆಯಿಂದ ಹೊರಗೆ ಹಾಕಿ ಮಾವ, ಹೊರಗೆ ಕಳಿಸಿ. ಆಯ್ತು ಕಳ್ಸೋಣ, ನೀನ್ ಮೊದಲು ಸಮಾಧಾನ ಆಗು. ಬೆಳ್ಳಿ, ಬೆಳ್ಳಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ, ಕರ್ಕೊಂಡು ಹೋಗು ಒಳಗಡೆಗೆ. ಇಲ್ಲ ಅತ್ತೆ, ನನಗೇನು ಹೋಗಿಲ್ಲ ಅತ್ತೆ. ಇವಳ ಚೆನ್ನಾಗಿ ವಿಚಾರಿಸ್ಕೊಳ್ಳಿ, ಆ ನಿಜ ಏನು ಅಂತ ಗೊತ್ತಾಗತ್ತೆ. ಹೇಳೆ ಅತ್ತೆ, ಕೇಳ್ತಿದಾರಲ್ಲ, ಬೆಳ್ಳಿ, ಹೇಳು. ಚಿಕ್ಕಮ್ಮ ವಿಚಾರಿಸ್ತಾರೆ ಬಿಡು. ಬಾ, ನಾವು ಹೋಗೋಣ ಬಾ. ಮಾವ ಅವಳು ಬಾ. ಬೇಡ ಮಾವ. ಬೆಳ್ಳಿ, ಏನಿದೆಲ್ಲ? ಯಾಕೆ ಈಗ ರೌಡಿ ತರ ಆಡ್ತಿದ್ಯಾ? ನಾನು ರೌಡಿನ? ಮತ್ತಿಲ್ವಾ? ಕನ್ನಡಲ್ಲಿ ನಿನ್ ಮುಖ ನೋಡ್ಕೋ, ಆಗ ನಿಂಗೆ ಗೊತ್ತಾಗತ್ತೆ. ಮುಖ ತುಂಬಾ ಕೋಪ ಸಿಟ್ಟು ತುಂಬಿಕೊಂಡಿದೆ. ಯಾರದು? ಯಾರು ಅಂತ ಕೇಳ್ತಿದ್ರಲ್ಲ, ಅವರೇ. ಒಂದು ದೇಶನ ಕಾಯೋದಕ್ಕೆ ಸೈನಿಕರು ಹೇಗಿರ್ತಾರೋ, ಜನಗಳನ್ನ ಕಾಪಾಡೋದಕ್ಕೆ ಡಾಕ್ಟರ್ಗಳು ಹೇಗಿರ್ತಾರೋ, ಹಾಗೆ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕೆ ಒಬ್ಳು ತಾಯಿ ಯಾವಾಗ್ಲೂ ಸಿದ್ಧವಾಗಿರ್ತಾಳೆ ಮಾವ. ಈ ಚಾವಟಿ ನನ್ನ ಕೈಯಲ್ಲಿದ್ರೆ ನನಗೆ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಯಾರಾದ್ರೂ ಕೆಟ್ಟದ್ ಮಾಡಕ್ ಬಂದ್ರೆ ಧ್ವಂಸ ಮಾಡೋಷ್ಟು ಧೈರ್ಯ ಬರುತ್ತೆ. ಯಾರು ನನಗೇನು ಮಾಡಕ್ಕಾಗಲ್ಲ ಮಾವ, ಯಾರು ನನಗೇನು ಮಾಡಕ್ಕಾಗಲ್ಲ. ನನಗೇನು ಮಾಡಕ್ಕಾಗಲ್ಲ ಅಂದ್ಮೇಲೆ ನನ್ನ ಮಗುನ ಹೇಗೆ ಸಾಯಿಸ್ತಾರೆ? ನಾನು ಅದಕ್ಕೆ ಅವಕಾಶನೇ ಕೊಡಲ್ಲ. ನೋಡ್ಬೇಡಿ, ಯಾವುದೇ ವಿಷಯ ಆಗಲಿ ಸರಿ, ನೀನ್ ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅದ್ರ ಮೇಲೆ ಆ ವಿಷಯ ನಿಂತಿರುತ್ತೆ. ನಿನ್ ಮಗು ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ ನಿಜ? ಹಾಗಂತ ಈ ಚಾವಟಿ ಇಟ್ಕೊಳ್ಳೋದು, ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ವಿಚಿತ್ರ ಅನ್ಸಲ್ಲ? ಬೆಳ್ಳಿ, ನೀನ್ ತಪ್ಪು ಮಾಡ್ತಿದ್ಯಾ? ನಾನ್ ತಪ್ಪು ಮಾಡ್ತೀನ? ಬೆಳ್ಳಿ, ಯಾರೇನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಈ ಚಾವಟಿ ಹೇಳ್ ಮಾಡ್ಸಾಗಿದೆ ನೋಡು. ಬೆಳ್ಳಿ, ಹೆಣ್ಮಕ್ಳು ಹೀಗೆ ಇರಬೇಕು, ಯಾರಿಗೂ ಭಯ ಪಡಬಾರ್ದು, ಯಾರಿಗೂ ಹೆದರಬಾರ್ದು.
ಮಾವ ಅಲ್ವಾ? ನೀನ್ ನನ್ನ ಜೊತೆಲಿದ್ರೆ ನಿಮಗೆ ಯಾರು ಏನು ಮಾಡಕ್ಕಾಗಲ್ಲ ಮಾವ. ನಾನು ಮಾಡ್ತಿರೋದು ಸರಿಯಾಗೇ ಇದೆ, ಸರಿಯಾಗೇ ಇದೆ. ಯಾರು ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ಸುಮ್ಮನಿರೆ. ಉರಿ ಅಕ್ಕ. ಅಮ್ಮ ಬಾಯ್ ಮುಚ್ತೀಯಾ? ಏಟಾಗಿರೋ ನನ್ಗೆ, ನಿಮ್ಗೇನಲ್ಲ. ನೀವ್ ಅಲ್ಲಿರ್ಬೇಕಿತ್ತು. ಏನಾಗ್ತಿತ್ತು? ನಿಮ್ಗೂ ಒಂದ್ ಫ್ರೀಯಾಗಿ ಸಿಕ್ತಿತ್ತು. ನಾನೇನೋ ಯೋಚನೆ ಮಾಡ್ತಿದ್ರೆ ಚೂಳೊಬ್ಳು. ಅದಿರ್ಲಿ, ಬೆಳ್ಳಿಗೆ ನೀನ್ ಹಾಲಲ್ಲಿ ಅಬಾರ್ಷನ್ ಮಾತ್ರ ಹಾಕ್ದೆ ಅನ್ನೋದು ಹೇಗ್ ಗೊತ್ತಾಯ್ತು? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಅಕ್ಕ. ಅದ್ ಹೇಗ್ ಸರಿಯಾದ ಟೈಮ್ಗೆ ಅಲ್ಲಿಗೆ ಬಂದ್ಲು, ಅದೇ ನಾನ್ ಮಿಕ್ಸ್ ಮಾಡ್ತಿರೋದ್ನ ನೋಡಿದ್ಲು. ಅದು ಅಬಾರ್ಷನ್ ಟ್ಯಾಬ್ಲೆಟ್ ಅಂತ ಅವಳಿಗೆ ಹೇಗ್ ಗೊತ್ತಾಯ್ತು ಅಂತ ನನಗ್ ಗೊತ್ತಾಗ್ತಿಲ್ಲ. ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಅಲ್ಲ ಅಕ್ಕ. ಬೆಳ್ಳಿ ಹತ್ರ ಏನೋ ಶಕ್ತಿ ಇರ್ಬೇಕಕ್ಕ. ಅದಕ್ಕೆ ನಾವ್ ಏನಾದ್ರು ಕೆಟ್ಟದ್ ಮಾಡಕ್ಕಿಂತ ಮುಂಚೆ ಅವಳಿಗೆ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಇಬ್ರು ಎಸ್ಕೇಪ್ ಆಗಿದೀವಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀರಾ ಅಕ್ಕ? ಅಷ್ಟು ಸುಲಭವಾಗಿ ನಾನು ಯಾವತ್ತೂ ಯಾವುದನ್ನು ಬಿಟ್ಕೊಡಲ್ಲ. ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಹೇಗ್ ಬದಲಾಗತ್ತೆ ನೋಡ್ತೀರ. ಏ ಶರ್ಮಿಳಾ, ಬಾ ಹೊರಗೆ. ಶರ್ಮಿಳಕ್ಕ, ಶರ್ಮಿಳಕ್ಕ, ನಿಮ್ಗೋಸ್ಕರ ಬಿಸಿ ಬಿಸಿ ಕಜ್ಜಾಯ ಕಾಯ್ತಿದೆ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಈಗ ನೀವ್ ಎಲ್ಲಿದ್ರು ಬರಲ್ವಾ? ಬೆಳ್ಳಿ, ನಾನ್ ನಿನ್ಗೋಸ್ಕರ ಅಡ್ಗೆ ಮನೇಲಿ ಬಿಸಿ ಬಿಸಿ ಅಡ್ಗೆ ಮಾಡ್ತಾ ಇದ್ದೀನಿ. ಹೌದಾ? ನಿಂತು ನಿಂತು ಸುಸ್ತಾಗ್ತಿದೆ. ಬೆಳ್ಳಿ, ನಿನ್ಗೋಸ್ಕರ ಹಾಲ್ ಕಾಯ್ಸಿದೀನಿ, ಬೇಗ ಬಾ. ಹೌದಾ? ನನ್ಗೋಸ್ಕರ ಕಾಯ್ಸಿದ್ರಾ? ಈ ಹಾಳಾದ ಬೆಳ್ಳಿ ಚಚ್ ಮಿಸ್ ಆಗ್ಬಿಟ್ಲಲ್ಲ. ಹೇಗಿದ್ದೆ ನೋಡು ನೀನು, ಚಿಕ್ಕ ಮಕ್ಳ ಥರ ಲಂಗ ದಾವಣಿ ಹಾಕೊಂಡು ಎರಡು ಜಡೆ ಹಾಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೆ. ನೋಡ್ದ ಚಿತ್ರ, ನಮ್ಮ ಮದ್ವೆಲಿ ಇವಳು ಕೋಪ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕೂತಿದ್ಲು. ನಾನು ಹೋಗಿ ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗಿರಲಿಲ್ಲ. ಆಮೇಲೆ ನೀನು ಹೋಗಿ ಅರ್ಥ ಮಾಡಿಸಿ ಹೇಳಿದ್ಮೇಲೆ ಇವಳು ಸಮಾಧಾನ ಆಗಿತ್ತು. ಅವತ್ತು ಇವಳು ಕೋಪ ನೋಡಿದ್ ಬಿಟ್ರೆ ಈಗ ಮತ್ತೆ ನೀನು ಹುಡ್ತಿದ್ಯಾ. ಈಗಲೇ ಇವಳು ಗಲಾಟೆ ನೋಡ್ತಿರೋದು. ಚಿತ್ರ, ನಿನ್ನ ಮೇಲೆ ಬೆಳ್ಳಿ ಪ್ರಾಣನ ಇಟ್ಕೊಡ್ತಾಳೆ. ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಡ್ತಿದ್ದಾಳೆ. ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದು ನೋಡಿದ್ರೆ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಇವಳ ಪರಿಸ್ಥಿತಿಗೆ ಏನಾಗುತ್ತೆ ಅಂತ ಭಯ ಆಗ್ತಿದೆ. ಈ ಚಾವಟಿ ಇಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದಾಳೆ. ಚಿಕ್ಕಮ್ಮ, ಯಾವ ವಿಷಯನ ಬೆಳ್ಳಿ ಹತ್ರ ಹೇಳ್ಬೇಡ, ಅವಳಿಗೇನು ಪ್ರಶ್ನೆ ಮಾಡಬೇಡ ಅಂತ ಹೇಳಿದ್ದಾರೆ. ಇದರಲ್ಲೇ ಹೇಗೆ ಸರಿ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗಲೇ ಹೀಗೆ ಇನ್ನು 9 ತಿಂಗಳು ಗರ್ಭಿಣಿ ಆದಾಗ
ಹೇಗೆ ಸಮಾಧಾನ ಮಾಡಲಿ, ಹೇಗೆ ಧೈರ್ಯ ಹೇಳಲಿ? ಒಂದೊಂದೇ ಯೋಚನೆ ಮಾಡಿದ್ರೆ ತಲೆ ಕೆಟ್ಟಾಗುತ್ತೆ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ನೀನೇ ಬರಬೇಕು ಚಿತ್ರ, ನೀನೇ ಬರಬೇಕು. ನಿನಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ.